ಹಲೋ ಸ್ನೇಹಿತರೆ, ಇವತ್ತು ನಾವು ತಮಿಳ್ ಮರ್ಡರ್ ಮಿಸ್ಟ್ರಿ ಮೂವಿ ಕಾಳಿದಾಸ್ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 6.7 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ಒಂದು ಸೊಸೈಟಿಯಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನ ತೋರಿಸ್ತಾರೆ. ಈತ ಡೇ ಟೈಮ್ ಅಲ್ಲಿ ಮಲ್ಕೊಂಡಿರ್ತಾನೆ. ಆಗ ಅಲ್ಲಿ ಒಬ್ಬ ಮಹಿಳೆ ಮೇಲಿಂದ ಬಿದ್ದು ಸತ್ತೋಗ್ತಾಳೆ. ಈಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ಅಲ್ಲಿ ಪೊಲೀಸ್ ಟೀಮ್ ಬರುತ್ತೆ. ಸೀನ್ ಈಗ ಕಾಳಿದಾಸ್ ಕಡೆ ಶಿಫ್ಟ್ ಆಗುತ್ತೆ. ಈತ ರೋಡ್ ಅಲ್ಲಿ ಹೋಗ್ತಿದ್ದಾಗ ಒಂದು ಕಡೆ ತುಂಬಾ ಜನ ಸೇರಿರ್ತಾರೆ. ಆಗ ಕಾಳಿದಾಸ್ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ರಿಕ್ಷಾ ಡ್ರೈವರ್ನ ಯಾರೋ 4 ಜನ ಎದುರಿಸಿ ಅವನ ರಿಕ್ಷಾ ತಗೊಂಡು ಹೋಗಿರ್ತಾರೆ. ಆಗ ಕಾಳಿದಾಸ್ ಅವನಿಗೆ ಸಮಾಧಾನ ಮಾಡಿ, ಚಿಂತೆ ಮಾಡಬೇಡ, ಆದಷ್ಟು ಬೇಗ ನಿನ್ನ ರಿಕ್ಷಾ ಸಿಗುತ್ತೆ ಅಂತ ಹೇಳ್ತಾನೆ. ಈಗ ಕಾಳಿದಾಸ್ಗೆ ಒಂದು ಕಾಲ್ ಬರುತ್ತೆ. ಅವನು ಕ್ರೈಮ್ ನಡೆದ ಜಾಗಕ್ಕೆ ಬರ್ತಾನೆ. ಇಲ್ಲಿ ಎನ್ಕ್ವೈರಿ ಮಾಡಿದಾಗ ಕಾಳಿದಾಸ್ಗೆ ಈಕೆ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಜಂಪ್ ಮಾಡಿ ಸತ್ತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ಫಾರೆನ್ಸಿಕ್ ನವರು ಬಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಈಗ ಕಾಳಿದಾಸ್ ಟೆರೆಸ್ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಚೇರ್ ಇರುತ್ತೆ. ನೋಡ್ತಿದ್ರೆ ಈ ಚೇರ್ ಮೇಲೆ ನಿಂತು ಆ ಮಹಿಳೆ ಜಂಪ್ ಮಾಡಿದ್ದಾಳೆ ಅನಿಸುತ್ತೆ. ಈಗ ಕಾಳಿದಾಸ್ ಸೆಕ್ಯೂರಿಟಿನ ಕರೆದು ಇಲ್ಲಿ CCTV ಇದೆನಾ ಅಂತ ಕೇಳ್ತಾನೆ. ಆದ್ರೆ ಆತ ಸರಿ, ಸೊಸೈಟಿನವರು ಮೇಂಟೆನೆನ್ಸ್ ಕೊಡಲ್ಲ, ಅದಕ್ಕೆ ಇನ್ನು ಇಲ್ಲಿ CCTV ಹಾಕ್ಸಿಲ್ಲ. ಇಲ್ಲಿನ ಜನ ಮೇಂಟೆನೆನ್ಸ್ ವಿಷಯದಲ್ಲಿ ತುಂಬಾ ಸಾರಿ ಜಗಳ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆಗ ಕಾಳಿದಾಸ್ ಒಂದೊಂದಾಗಿ ಅಲ್ಲಿ ಇರ್ತಿದ್ದ ಜನರನ್ನ ಆ ಮಹಿಳೆ ಬಗ್ಗೆ ಕೇಳ್ತಾನೆ. ಆದ್ರೆ ಅವರಿಗೆ ಆಕೆ ಬಗ್ಗೆ ಜಾಸ್ತಿ ಏನೂ ಗೊತ್ತಿರಲ್ಲ. ಅವರು ಕಾಳಿದಾಸ್ಗೆ ಆಕೆ ಅವಳ ಗಂಡನ ಜೊತೆ ಯಾವಾಗ್ಲೂ ಜಗಳ ಆಡ್ತಿದ್ಲು ಮತ್ತು ಆಕೆ ನಮ್ಮ ಹತ್ರ ಜಾಸ್ತಿ ಮಾತಾಡ್ತಿದ್ದಿಲ್ಲ, ಆದ್ರೆ ಯಾವುದೋ ಒಂದು ವಾಟ್ಸ್ಆಪ್ ಗ್ರೂಪ್ ಬಗ್ಗೆ ಹೇಳ್ತಾ ಇರ್ತಿದ್ಲು ಅಂತ ಹೇಳ್ತಾರೆ. ಈಗ ಕಾಳಿದಾಸ್ ಎಲ್ಲ ಫಾರ್ಮಾಲಿಟಿ ಕಂಪ್ಲೀಟ್ ಮಾಡಿ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ನಮಗೆ ಕಾಳಿದಾಸ್ ವೈಫ್ ನಿತ್ಯನ ತೋರಿಸ್ತಾರೆ. ಈಕೆ ಕಾಳಿದಾಸ್ ತನಗೆ ಟೈಮ್ ಕೊಡಲ್ಲ ಅಂತ ಕೋಪದಲ್ಲಿರ್ತಾಳೆ. ಆದ್ರೆ ಕಾಳಿದಾಸ್ ಸ್ಟೇಷನ್ ಅಲ್ಲಿ ಒಂದು ಸೂಸೈಡ್ ಕೇಸ್ ಬಂದಿದೆ, ಅದಕ್ಕೆ ತುಂಬಾ ಟೈರ್ಡ್ ಆಗಿದ್ದೀನಿ, ನೀನು ಮತ್ತೆ ತಲೆ ತಿನ್ಬೇಡ ಅಂತ ಹೇಳ್ತಾನೆ. ಆಮೇಲೆ ಆತ ಫ್ರೆಶ್ ಅಪ್ ಆಗಿ ಕುಡಿಯೋಕೆ ಕೂತ್ಕೋತಾನೆ ಮತ್ತು ಲ್ಯಾಪ್ಟಾಪ್ ತೆಗೆದು ಏನೋ ಸರ್ಚ್ ಮಾಡ್ತಾನೆ. ಆಮೇಲೆ ಅರವಿಂದ್ಗೆ ಕಾಲ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರೆ ತನಗೆ ವಾಟ್ಸ್ಆಪ್ ಮಾಡು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ನಿತ್ಯ ತನ್ನ ಮಗಳನ್ನ ಶಾಲೆಗೆ ಬಿಟ್ಟು ಬಟ್ಟೆ ತರಲು ಲಾಂಡ್ರಿ ಹತ್ರ ಹೋಗ್ತಾಳೆ. ಈಕೆ ಬಟ್ಟೆ ತಗೋತಿದ್ದಾಗ ಅಲ್ಲಿ ಇಬ್ಬರು ಕಳ್ಳರು ಬಂದು ನಿತ್ಯ ಚೈನ್ನ ಎಳ್ಕೊಂಡು ಹೋಗ್ತಾರೆ. ಆಗ ಲಾಂಡ್ರಿ ಮಾಡೋ ಮಹಿಳೆ ಅವರ ಹಿಂದೆ ಓಡ್ತಾಳೆ. ಆಕೆ ಇವರಿಗೆ ನೀವು ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿ ಚೈನ್ ತಗೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಅವರು ಭಯದಿಂದ ಚೈನ್ ಬಿಸಾಕಿ ಹೋಗ್ತಾರೆ. ನಿತ್ಯ ಮನೆಗೆ ಬಂದಾಗ ಇಲ್ಲಿ ಕಾನ್ಸ್ಟೇಬಲ್ ಸಿಂಗಮ್ ಇರ್ತಾನೆ. ನಿತ್ಯ ಆತನಿಗೆ ಕಾಫಿ ಮಾಡಿ ಕೊಡ್ತಾಳೆ. ಆಮೇಲೆ ಆತನಿಗೆ ಇವತ್ತು ಇಬ್ಬರು ಕಳ್ಳರು ನನ್ನ ಚೈನ್ ಕದ್ದು ಹೋಗ್ತಿದ್ರು, ಈ ಸಿಟಿಯಲ್ಲಿ ಪೊಲೀಸ್ ಹೆಂಡತಿಗೆ ಸೇಫ್ಟಿ ಇಲ್ವಾ ಅಂತ ಕೇಳ್ತಾಳೆ. ಆಗ ಸಿಂಗಮ್ ತನ್ನ ಟೀಮ್ಗೆ ಹೇಳಿ ಈ ಏರಿಯಾದಲ್ಲಿರೋ ಕಳ್ಳರ ಬಗ್ಗೆ ಇನ್ಫಾರ್ಮೇಶನ್ ತೆಗೆಯುವಂತೆ ಹೇಳ್ತಾನೆ. ಆಗ ನಿತ್ಯ ಸಿಂಗಮ್ಗೆ, ನಿಮ್ಮ ಸರ್ ಇತ್ತೀಚೆಗೆ ನನಗೆ ಟೈಮೇ ಕೊಡ್ತಿಲ್ಲ, ನೀವಾದರೂ ಒಂದು ಮಾತು ಹೇಳಬಾರ್ದಾ ಅಂತ ಹೇಳ್ತಾಳೆ. ಆಗ ಕಾಳಿದಾಸ್, ನಾನು ಮೊದಲೇ ಕೇಸ್ನಿಂದಾಗಿ ಟೈರ್ಡ್ ಆಗಿ ಮನೆಗೆ ಬರ್ತೀನಿ, ಇಲ್ಲಿ ಬಂದ್ಮೇಲೆ ನಿನ್ನ ಕಿರಿಕಿರಿ ಕೇಳ್ಬೇಕಾ ಅಂತ ಹೇಳ್ತಾನೆ. ಇವರು ಈಗ ಡ್ಯೂಟಿಗೆ ಹೋದ್ಮೇಲೆ ನಿತ್ಯ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ನಿತ್ಯ ತನ್ನ ಫ್ರೆಂಡ್ ಸುಧಾಗೆ, ಕಾಳಿದಾಸ್ ಯಾವಾಗ್ಲೂ ಬಿಸಿ ಇರ್ತಾನೆ, ಅವನು ನಾನು ಮನೆಯಲ್ಲಿರೋದು ಮರೆತು ಹೋಗಿದ್ದಾನೆ, ಬೆಳಿಗ್ಗೆ ಆದ್ರೆ ಡ್ಯೂಟಿಗೆ ಹೋಗ್ತಾನೆ, ರಾತ್ರಿ ಆದ್ರೆ ಕುಡಿದು ಮಲ್ಕೋತಾನೆ ಅಂತ ಹೇಳ್ತಾಳೆ. ಆಗ ಸುಧಾ, ಒಂದು ಕೆಲಸ ಮಾಡು, ಇವತ್ತು ನೀನು ಅವನ ಬಾಟಲ್ ನಿಂದ ಸ್ವಲ್ಪ ಡ್ರಿಂಕ್ ಮಾಡು ಅಂತ ಹೇಳ್ತಾಳೆ. ಆಗ ನಿತ್ಯ, ನಾನು ಇವತ್ತು ಅದೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಈಗ ಸುಧಾ ಕಾಲ್ ಕಟ್ ಮಾಡಿ ತನ್ನ ಕ್ಲಿನಿಕ್ಗೆ ಹೋಗ್ತಾಳೆ. ಸುಧಾ ಕಾಲ್ ಕಟ್ ಮಾಡಿದ ಮೇಲೆ ನಿತ್ಯ ಕಾಳಿದಾಸ್ ಇಟ್ಟಿದ್ದ ಡ್ರಿಂಕ್ ತಗೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿತಾಳೆ. ಫಸ್ಟ್ ಟೈಮ್ ಕುಡಿದಿದ್ದರಿಂದ ನಿತ್ಯ ತಲೆ ತಿರುಗುತ್ತೆ. ಆಗ ಆಕೆ ಡೋರ್ ನಾಕ್ ಆಗುತ್ತೆ. ನಿತ್ಯ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಈತ ನಿತ್ಯಗೆ, ನಿಮ್ಮ ಮನೆ ಮೇಲಿನ ರೂಮ್ ಖಾಲಿ ಇದೆ ಅಂತ OLX ನಲ್ಲಿ ಹಾಕಿದ್ರಿ, ಅದಕ್ಕೆ ನಾನು ರೆಂಟ್ ಕೇಳೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ನಿತ್ಯ, ಮನೆ ಓನರ್ ಡ್ಯೂಟಿಗೆ ಹೋಗಿದ್ದಾರೆ, ನೀವು ಆಮೇಲೆ ಬನ್ನಿ, ಇಲ್ಲ ನಿಮ್ಮ ನಂಬರ್ ಕೊಟ್ಟು ಹೋಗಿ, ಅವರು ಬಂದ್ಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಆತ, ಇಲ್ಲ ಮೇಡಮ್, ನಾನು ಮೊಬೈಲ್ ಯೂಸ್ ಮಾಡಲ್ಲ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ನಂಬರ್ ಕೊಡಿ, ನಾನೇ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಿತ್ಯ, ನಾನು ಸ್ಟ್ರೇಂಜರ್ಸ್ಗೆ ನಂಬರ್ ಕೊಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆತ, ಪರವಾಗಿಲ್ಲ, ಆಮೇಲೆ ಬರ್ತೀನಿ, ಆದ್ರೆ ನೀವು ಮ್ಯೂಸಿಕ್ ಹಾಕಿದ್ರಲ್ಲ, ಅದರ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ, ನಿಮಗೆ ಹಾಡು ಕ್ಲಿಯರ್ ಆಗಿ ಕೇಳುತ್ತೆ ಅಂತ ಹೇಳ್ತಾನೆ. ಈಗ ಅವನು ಅಲ್ಲಿಂದ ಹೋಗ್ತಾನೆ. ಈಗ ಸೀನ್ ಇನ್ನೊಂದು ಬಿಲ್ಡಿಂಗ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಮೊದಲಿನ ತರ ಒಬ್ಬ ಮಹಿಳೆ ಟೆರೆಸ್ ನಿಂದ ಜಂಪ್ ಮಾಡಿ ಸತ್ತೋಗ್ತಾಳೆ. ಈಗ ಕಾಳಿದಾಸ್ಗೆ ಇನ್ಫಾರ್ಮೇಶನ್ ಬಂದಾಗ ಈತ ಸ್ಪಾಟ್ಗೆ ಬರ್ತಾನೆ. ಇಲ್ಲಿ ಕೂಡ ಯಾವುದೇ CCTV ಇರಲ್ಲ. ಆಗ ಕಾಳಿದಾಸ್ಗೆ ಆ ಮಹಿಳೆಯ ಮೊಬೈಲ್ ಸಿಗುತ್ತೆ. ಕಾಳಿದಾಸ್ ತನ್ನ ಟೀಮ್ಗೆ ಹೇಳಿ ಮೊದಲು ಈ ಮೊಬೈಲ್ ಲಾಕ್ ಓಪನ್ ಮಾಡಿಸಿ ಅಂತ ಹೇಳ್ತಾನೆ. ಈಗ ಆತ ಆ ಸೂಸೈಡ್ ಮಾಡ್ಕೊಂಡ ಮಹಿಳೆಯ ಗಂಡನ ಹತ್ರ ಮಾತಾಡ್ತಾನೆ. ಆತನಿಗೆ, ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದೆನಾ ಅಂತ ಕೇಳ್ತಾನೆ. ಆದ್ರೆ ಆತ ಇಲ್ಲ ಅಂತ ಹೇಳ್ತಾನೆ. ಇನ್ನು ಇವರ ಮದುವೆ ಆಗಿ 6 ವರ್ಷ ಆಗಿರುತ್ತೆ, ಆದ್ರೆ ಇನ್ನು ಇವರಿಗೆ ಮಕ್ಕಳಾಗಿರಲ್ಲ. ಇಲ್ಲಿ ಕಾಳಿದಾಸ್ ಎನ್ಕ್ವೈರಿ ಮಾಡಿದಾಗ ಈ ಮಹಿಳೆ ತುಂಬಾ ಇಂಡಿಪೆಂಡೆಂಟ್ ಆಗಿದ್ಲು ಅಂತ ಗೊತ್ತಾಗುತ್ತೆ. ಈಕೆ ಜಿಮ್ಗೂ ಹೋಗ್ತಿರ್ತಾಳೆ, ಆದ್ರೆ ಯಾವಾಗ್ಲೂ ಫೋನ್ ಅಲ್ಲಿ ಇರ್ತಿದ್ಲು ಅಂತ ಹೇಳ್ತಾರೆ. ಇವರು ಆ ಮಹಿಳೆ ಲ್ಯಾಪ್ಟಾಪ್ ಚೆಕ್ ಮಾಡಿದಾಗ ಅದರಲ್ಲಿ ತುಂಬಾ ಹಾರರ್ ಮೂವೀಸ್ ಇರ್ತವೆ. ಈಕೆಗೆ ಅವುಗಳೆಂದರೆ ತುಂಬಾ ಇಷ್ಟ ಇರುತ್ತೆ. ಇನ್ನು ಇವರಿಗೆ ಬ್ಲೂ ವೇಲ್ ಎಂಬ ಒಂದು ಗೇಮ್ ಬಗ್ಗೆ ಗೊತ್ತಾಗುತ್ತೆ. ಅದು ಈಕೆಯ ಲ್ಯಾಪ್ಟಾಪ್ ನಲ್ಲಿ ಇರುತ್ತೆ. ಈ ಗೇಮ್ ಅಲ್ಲಿ ಜಾಯ್ನ್ ಆದವರಿಗೆ ಬೇರೆ ಬೇರೆ ಟಾಸ್ಕ್ ಕೊಡ್ತಿರ್ತಾರೆ ಮತ್ತು ಕೊನೆ ಟಾಸ್ಕ್ ಬಿಲ್ಡಿಂಗ್ ಇಂದ ಜಂಪ್ ಮಾಡೋದು ಆಗಿರುತ್ತೆ. ಆಗ ಕಾಳಿದಾಸ್ SP ಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾನೆ.
ಆಗ SP ಮೊದಲು ಎಲ್ಲ ಇನ್ಫಾರ್ಮೇಶನ್ ತೆಗಿ, ಆಮೇಲೆ ಯಾವುದಾದರೂ ನಿರ್ಣಯಕ್ಕೆ ಬರೋಣ. ನೀನು ವೇಟ್ ಮಾಡು, ನಾನು ನಿನ್ನ ಹೆಲ್ಪ್ಗೆ ಯಾರನ್ನಾದರೂ ಕಳಿಸ್ತೀನಿ ಅಂತ ಹೇಳ್ತಾನೆ. ಈಗ SP ACP ಜಾರ್ಜ್ಗೆ ಕಾಲ್ ಮಾಡಿ ಕೇಸ್ ಬಗ್ಗೆ ಹೇಳ್ತಾನೆ. ಆಗ ACP ಕಾಳಿದಾಸ್ಗೆ ಹೆಲ್ಪ್ ಮಾಡಲು ಹೋಗ್ತಾನೆ. ಇವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಹಾಸ್ಪಿಟಲ್ ನಲ್ಲಿ ಇರ್ತಾರೆ. ಇಲ್ಲಿ ಇವರು ರಿಪೋರ್ಟ್ ನೋಡಿ ACP ಕಾಳಿದಾಸ್ಗೆ ಈ ಕೇಸಲ್ಲಿ ನಿನಗೇನನಿಸುತ್ತೆ ಅಂತ ಕೇಳ್ತಾನೆ. ಆಗ ಕಾಳಿದಾಸ್ ಸರ್ ಇದು ಸುಸೈಡ್ ಆಗಿರ್ಬೋದು ಅಂತ ಹೇಳ್ತಾನೆ. ಈಗ ಇವರು ಟೆರೆಸ್ ಮೇಲೆ ಹೋಗ್ತಾರೆ. ಇಲ್ಲಿ ಗೋಡೆ ಮೇಲೆ ಆ ಮಹಿಳೆಯರ ಉಗುರಿನ ಗುರುತಿರುತ್ತೆ. ಆಗ ACP ಸುಸೈಡ್ ಮಾಡ್ಕೊಳ್ಳೋದಿದ್ರೆ ಅವರು ಗೋಡೆ ಮೇಲೆ ಯಾಕೆ ಗೀರ್ತಾರೆ, ಅವರನ್ನ ಯಾರೋ ಇಲ್ಲಿಂದ ಬೇಕಂತ ದೂಕಿದ್ದಾರೆ, ಇದು ಒಂದು ಮರ್ಡರ್ ಕೇಸ್ ಅಂತ ಹೇಳ್ತಾನೆ. ಈಗ ಇಲ್ಲಿ CCTV ರಿಪೇರಿ ಮಾಡೋರು ಬರ್ತಾರೆ. ಇವರು ಯಾರೋ ಬೇಕಂತ ಸ್ವಿಚ್ ಆಫ್ ಮಾಡಿದ್ರು, ಡಾಟಾ ರಿಕವರಿ ಆಗೋಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ. ಈಗ ACP ಮತ್ತು ಕಾಳಿದಾಸ್ ಮೊದಲು ಜಂಪ್ ಮಾಡಿದ ಮಹಿಳೆ ಟೆರೆಸ್ ಮೇಲೆ ಬರ್ತಾರೆ. ಇಲ್ಲಿ ಇವರು ಆ ಮಹಿಳೆ ಗಂಡನಿಗೆ ನಿನ್ನ ಹೆಂಡತಿ ಫೋನ್ ಎಲ್ಲಿ ಅಂತ ಕೇಳ್ತಾರೆ. ಆದ್ರೆ ಆತ ಅದು ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಕಾಳಿದಾಸ್ ನಿನ್ನ ಮತ್ತು ನಿನ್ನ ಹೆಂಡತಿ ನಡುವೆ ಏನಾದ್ರೂ ಜಗಳ ಇತ್ತ ಅಂತ ಕೇಳ್ತಾನೆ. ಆಗ ಆತ ಅವತ್ತು ನನ್ನ ತಾಯಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನನ್ನ ಹೆಂಡತಿನ ಬೈದಿದ್ರು, ಆದ್ರೆ ಅದು ಬಿಟ್ಟು ಬೇರೆ ಯಾವ ಜಗಳ ಇಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಆ ದಿನ ಸಾಯಂಕಾಲ ಆ ರೆಂಟ್ ಕೇಳ್ಕೊಂಡು ಬಂದಿದ್ದ ಹುಡುಗ ನಿತ್ಯ ಹತ್ರ ಬರ್ತಾನೆ. ಆದ್ರೆ ನಿತ್ಯ ಇನ್ನು ನನ್ನ ಗಂಡ ಮನೆಗೆ ಬಂದಿಲ್ಲ, ನೀನು ಆಮೇಲೆ ಬಾ ಅಂತ ಹೇಳ್ತಾಳೆ. ಆದ್ರೆ ಆತ ನೀನೇ ನಿನ್ನ ಗಂಡನಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ನಿತ್ಯ ಕಾಳಿದಾಸ್ಗೆ ಕಾಲ್ ಮಾಡ್ತಾಳೆ. ಕಾಳಿದಾಸ್ ACP ಜೊತೆ ಇರ್ತಾನೆ. ಆತ ಫೋನ್ ರಿಸೀವ್ ಮಾಡಲ್ಲ. ಆಗ ACP ಪರವಾಗಿಲ್ಲ ಮಾತಾಡು ಅಂತ ಹೇಳ್ತಾನೆ. ಕಾಳಿದಾಸ್ ಕಾಲ್ ರಿಸೀವ್ ಮಾಡಿದಾಗ ನಿತ್ಯ ರೆಂಟ್ಗೆ ಒಬ್ಬ ಹುಡುಗ ಬಂದಿದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ಆತ ರೆಂಟ್ಗೆ ಕೊಡೋ ಅವಸರ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ನಿತ್ಯ ತುಂಬಾ ದಿನ ಮನೆನ ಕ್ಲೋಸ್ ಮಾಡಿ ಇಡಬಾರ್ದು, ಅಷ್ಟಕ್ಕೂ ನಾವು ಎಲ್ಲಿಯಾದ್ರೂ ಹೋದ್ರೆ ಮನೆ ನೋಡ್ಕೋತಾರೆ ಅಂತ ಹೇಳ್ತಾಳೆ. ಆಗ ಆತ ಎಲ್ಲ ನೀನೇ ಡಿಸೈಡ್ ಮಾಡಿದ್ರೆ ಮತ್ತೆ ನನ್ನನ್ನ ಯಾಕೆ ಕಾಲ್ ಮಾಡಿ ಕೇಳ್ತೀಯಾ ಅಂತ ಕಾಲ್ ಕಟ್ ಮಾಡ್ತಾನೆ. ಈಗ ACP ಕಾಳಿದಾಸ್ಗೆ ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜಾ ಅಂತ ಕೇಳ್ತಾನೆ. ಆಗ ಕಾಳಿದಾಸ್ ಲವ್ ಮ್ಯಾರೇಜ್ ಅಂತ ಹೇಳ್ತಾನೆ. ಆಗ ACP ಹಾಗಾದ್ರೆ ಯಾಕೆ ಅಷ್ಟು ಕೋಪದಲ್ಲಿ ಮಾತಾಡ್ತಿದ್ದೆ, ನೋಡು ಸ್ಯಾಲ್ರಿ ಕೊಡೋರ ಮುಂದೆ ನಾವು ತಗ್ಗಿ ಬಗ್ಗಿ ಮಾತಾಡ್ತೀವಿ, ಆದ್ರೆ ನಮ್ಮನ್ನ ಲವ್ ಮಾಡೋರ ಮುಂದೆ ಯಾಕೆ ಕೋಪದಿಂದ ಮಾತಾಡ್ತೀವಿ ಅಂತ ಹೇಳ್ತಾನೆ. ಈ ಕಡೆ ನಿತ್ಯ ಆ ಹುಡುಗನಿಗೆ ರೂಮ್ ತೋರಿಸ್ತಾಳೆ. ಇಲ್ಲಿ ನಿತ್ಯ ಆತನಿಗೆ ನೀನು ಏನು ಕೆಲಸ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಆತ ನಾನು ಒಂದು ಕ್ಲಬ್ ಅಲ್ಲಿ DJ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಿತ್ಯ ಇಲ್ಲಿ ಹುಡುಗಿಯರನ್ನ ಕರ್ಕೊಂಡು ಬರಬಾರ್ದು ಅಂತ ಹೇಳ್ತಾಳೆ. ಆಗ ಆ ವ್ಯಕ್ತಿಯ ಮೊಬೈಲ್ ರಿಂಗ್ ಆಗುತ್ತೆ. ನಿತ್ಯ ಆತನಿಗೆ ನೀನು ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳಿದ್ಯಲ್ಲ, ಇದು ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆಗ ಆತ ಇದು ಕ್ಲಬ್ ಅಲ್ಲಿ ನನ್ನ ಕೋಆರ್ಡಿನೇಟರ್ ಕೊಟ್ಟಿದ್ದಾನೆ, ನಾನು ಸುಳ್ಳು ಹೇಳಿಲ್ಲ, ನಾನು ನಿಜವಾಗ್ಲೂ ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳ್ತಾನೆ. ಈಗ ನಿತ್ಯ ರೆಂಟ್ ಮಾತಾಡಿ ಆತನಿಗೆ ರೂಮ್ ಕೊಡ್ತಾಳೆ. ಈಗ ಇಲ್ಲಿ ACP ಮತ್ತು ಕಾಳಿದಾಸ್ ಟೀ ಕುಡಿಯೋಕೆ ಕಾಳಿದಾಸ್ ಮನೆಗೆ ಬರ್ತಾರೆ. ಆಗ ನಿತ್ಯ ಹಾಲು ಮುಗಿದು ಹೋಗಿದೆ, ಬ್ಲಾಕ್ ಟೀ ನಡೆಯುತ್ತಾ ಅಂತ ಕೇಳ್ತಾಳೆ. ಆಗ ACP ಪರವಾಗಿಲ್ಲ, ಏನಾದ್ರೂ ಕೊಡಿ ಅಂತ ಹೇಳ್ತಾನೆ. ಈಗ ಇವರು ಟೀ ಕುಡಿದು ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ಮೊದಲು ಸೂಸೈಡ್ ಮಾಡ್ಕೊಂಡ ಮಹಿಳೆಯ ಗಂಡ ಒಂದು ಮುರಿದು ಹೋಗಿದ್ದ ಮೊಬೈಲ್ ತರ್ತಾನೆ. ಈತ ಕಾಳಿದಾಸ್ಗೆ ಮೊಬೈಲ್ ಕೊಟ್ಟು ಇದು ನನ್ನ ಹೆಂಡತಿ ಹತ್ರ ಇತ್ತು, ಒಂದು ದಿನ ನಾನು ಇದರಲ್ಲಿ ಒಂದು ಮೆಸೇಜ್ ಬರೋದನ್ನ ನೋಡಿದೆ, ಅದರಲ್ಲಿ ಐ ಮಿಸ್ ಯು ಅಂತ ಇತ್ತು. ನಾನು ನನ್ನ ಹೆಂಡತಿಗೆ ಕೇಳಿದಾಗ ಆಕೆಯದು ರಾಧಕ್ಕ ಫೋನ್ ಆಕೆ ನನ್ನ ಹತ್ರ ಇಟ್ಟುಕೊಳ್ಳಲು ಕೊಟ್ಟಿದ್ಲು, ಆ ಮೆಸೇಜ್ ಆಕೆಗೆ ಬಂದಿರಬೇಕು ಅಂತ ಹೇಳಿದ್ಲು. ನಾನು ಪೂರ್ತಿ ಮೆಸೇಜ್ ನೋಡ್ಬೇಕಂತ ಫೋನ್ ಕೇಳಿದಾಗ ಆಕೆ ಅದನ್ನ ನೆಲಕ್ಕೆ ಒಗೆದ್ಲು, ಅದು ಒಡೆದು ಹೋಯ್ತು ಅಂತ ಹೇಳ್ತಾನೆ. ಈಗ ಕಾಳಿದಾಸ್ ಫೋನ್ ಡಾಟಾನ ರಿಕವರಿ ಮಾಡಿಸ್ತಾನೆ ಮತ್ತು ಅದರಲ್ಲಿ ಇದ್ದ ಮೆಸೇಜ್ ಓದ್ತಾನೆ. ಇದರಲ್ಲಿ ಆಕೆ ಮಾತಾಡ್ತಿದ್ದ ವ್ಯಕ್ತಿ ನಂಬರ್ ಇರುತ್ತೆ. ಇವರು ಆ ನಂಬರ್ಗೆ ಕಾಲ್ ಮಾಡಿದಾಗ ಅದು ಸ್ಟೇಷನ್ ನಲ್ಲಿ ರಿಂಗ್ ಆಗುತ್ತೆ. ಇವರು ಆ ಸೊಸೈಟಿಯಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಡೌಟ್ ಬಂದು ಅವನನ್ನ ಅರೆಸ್ಟ್ ಮಾಡಿರ್ತಾರೆ. ಈಗ ಕಾಳಿದಾಸ್ ಆ ವ್ಯಕ್ತಿಗೆ ಹೊಡೆದು ಕೊಲೆ ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ಆದ್ರೆ ಆತ ಸರ್ ನಾನು ಕೊಲೆ ಮಾಡಿಲ್ಲ, ನಮ್ಮಿಬ್ಬರ ನಡುವೆ ಅಫೇರ್ ಇತ್ತು, ಯಾಕೆಂದ್ರೆ ಆಕೆ ಗಂಡ ಆಕೆಗೆ ಟೈಮ್ ಕೊಡ್ತಿದ್ದಿಲ್ಲ, ಇದೇ ಟೈಮಲ್ಲಿ ನಮ್ಮಿಬ್ಬರ ನಡುವೆ ಲವ್ ಆಯ್ತು, ನಾವಿಬ್ಬರು ಮೀಟ್ ಆಗ್ಬೇಕಿದ್ರೆ CCTV ಆಫ್ ಮಾಡ್ತಿದ್ವಿ, ಆದ್ರೆ ಆಕೆನ ಯಾರು ಕೊಂದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ನಿತ್ಯ ತನ್ನ ಫ್ರೆಂಡ್ ಸುಧಾಗೆ ಕಾಲ್ ಮಾಡಿ ತನ್ನ ಮನೆಗೆ ರೆಂಟ್ಗೆ ಒಬ್ಬ ಹುಡುಗ ಬಂದಿದ್ದಾನೆ ಅಂತ ಹೇಳ್ತಾಳೆ. ಆಗ ಸುಧಾ ಹೌದಾ, ಅವನು ನೋಡೋಕೆ ಹೇಗಿದ್ದಾನೆ ಅಂತ ಕೇಳ್ತಾಳೆ. ಆಗ ನಿತ್ಯ ಸೇಮ್ ನನ್ನ ಪಪ್ಪು ತರ ಇದ್ದಾನೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಕಾಳಿದಾಸ್ ಮತ್ತು ACP ಒಂದು ಟೆಂಪಲ್ಗೆ ಬರ್ತಾರೆ, ಏಕೆಂದ್ರೆ ಮೊದಲು ಸತ್ತ ಮಹಿಳೆ ಈ ಟೆಂಪಲ್ಗೆ ಬರ್ತಿರ್ತಾಳೆ. ಇವರು ಅಲ್ಲಿದ್ದ ಪೂಜಾರಿಗೆ ಆಕೆ ಬಗ್ಗೆ ಕೇಳ್ತಿದ್ದಾಗ ಅಲ್ಲಿದ್ದ ಒಬ್ಬ ಹುಡುಗ ಅಲ್ಲಿಂದ ಓಡೋಗ್ತಾನೆ. ಇದನ್ನ ನೋಡಿದ ಕಾಳಿದಾಸ್ಗೆ ಅವನ ಮೇಲೆ ಡೌಟ್ ಬರುತ್ತೆ. ಈತ ಅವನನ್ನ ಚೇಸ್ ಮಾಡಿ ಹಿಡ್ಕೋತಾನೆ. ಈಗ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಹೊಡೆದಾಗ ಆತ ಸರ್ ಆಕೆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ನಾನು ಒಂದೇ ಸಾರಿ ಆಕೆ ಜೊತೆ ಚಾಟ್ ಮಾಡಿದ್ದೆ, ಮನೆಯಲ್ಲಿ ಒಬ್ಬರೇ ಇರೋ ಇಂಥ ಹೆಣ್ಣು ಮಕ್ಕಳು ಪಾರ್ಟ್ನರ್ಸ್ ನ ಹುಡುಕ್ತಾರೆ, ಏಕೆಂದ್ರೆ ಅವರ ಗಂಡಂದಿರು ಅವರಿಗೆ ಟೈಮ್ ಕೊಡ್ತಿರಲ್ಲ, ಅವರು ಕೆಲಸ ಅಂತ ಬಿಸಿ ಇರ್ತಾರೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಿತ್ಯ ಹತ್ರ ಆ ರೆಂಟ್ಗೆ ಇದ್ದ ಹುಡುಗ ಬರ್ತಾನೆ. ಈತ ನಿತ್ಯಗೆ ಶುಗರ್ ಕೇಳ್ತಾನೆ. ಆದ್ರೆ ಆಕೆ AC ಕ್ಲೀನ್ ಮಾಡ್ತಿರ್ತಾಳೆ. ಅದಕ್ಕೆ ನಿತ್ಯ ನೀನೇ ಒಳಗೆ ಹೋಗಿ ತಗೋ ಅಂತ ಹೇಳ್ತಾಳೆ. ಆತ ಹೋಗಿ ಶುಗರ್ ತಗೋತಾನೆ. ಆಮೇಲೆ ಹೊರಗೆ ಬಂದಾಗ ನಿತ್ಯ AC ಕ್ಲೀನ್ ಮಾಡ್ತಿರೋದನ್ನ ನೋಡಿ ಆಕೆಗೆ ಹೆಲ್ಪ್ ಮಾಡ್ತಾನೆ.
ಇಲ್ಲಿ ನಮಗೆ ಆ ಹುಡುಗನ ಕೈ ಮೇಲೆ ಒಂದು ಬಾರ್ಕೋಡ್ ಟ್ಯಾಟ್ ಇರೋದು ಕಾಣುತ್ತೆ, ಆದ್ರೆ ನಿತ್ಯ ಅದನ್ನ ನೋಡಲ್ಲ. ಈಗ ಆತ ತನ್ನ ರೂಮ್ಗೆ ಹೋಗಿ ಗಿಟಾರ್ ಬಾರಿಸ್ತಾ ಕೂತ್ಕೋತಾನೆ. ಸೌಂಡ್ ಕೇಳಿ ನಿತ್ಯ ಕೂಡ ಮೇಲೆ ಹೋಗ್ತಾಳೆ. ಆಕೆಗೆ ಮ್ಯೂಸಿಕ್ ತುಂಬಾ ಇಷ್ಟ ಇರುತ್ತೆ. ಆಕೆ ಗಮನ ಕೊಟ್ಟು ಕೇಳ್ತಿರ್ತಾಳೆ. ಈ ಕಡೆ ಎಸಿಪಿ ಕಾಳಿದಾಸ್ಗೆ, ನೀನು ಕೆಲಸ ಮಾಡಿದ್ದು ಸಾಕು, ಇವತ್ತು ರಜೆ ತಗೊಂಡು ನಿನ್ನ ವೈಫ್ ನ ಕರ್ಕೊಂಡು ಎಲ್ಲಿಯಾದರೂ ಹೊರಗೆ ಹೋಗಿ ಬಾ. ನೀವಿಬ್ರು ತುಂಬಾ ದಿನದಿಂದ ಎಲ್ಲಿಗೆ ಹೋಗಿಲ್ಲ ಅಂತ ನಿತ್ಯ ಹೇಳ್ತಿದ್ಲು ಅಂತ ಹೇಳ್ತಾನೆ. ಆಗ ಕಾಳಿದಾಸ್ ನಿತ್ಯಗೆ ಕಾಲ್ ಮಾಡಿ, ರೆಡಿ ಆಗಿರು, ಮನೆಗೆ ಬರ್ತಿದ್ದೀನಿ, ಇವತ್ತು ಮೂವಿಗೆ ಹೋಗೋಣ ಅಂತ ಹೇಳ್ತಾನೆ. ನಿತ್ಯ ಕೂಡ ತುಂಬಾ ಖುಷಿ ಆಗ್ತಾಳೆ. ಇನ್ನೊಂದು ಕಡೆ ಒಂದು ಸೊಸೈಟಿಯಲ್ಲಿ ಮೊದಲು ಆದ 2 ಮರ್ಡರ್ ಅಂತೆ ಇನ್ನೊಂದು ಮಹಿಳೆ ಮೇಲಿಂದ ಬಿದ್ದು ಸತ್ತೋಗ್ತಾಳೆ. ಈಗ ಕಾಳಿದಾಸ್ ಮನೆಗೆ ಬರ್ತಾನೆ. ನಿತ್ಯ ಇನ್ನೂ ರೆಡಿ ಆಗಿರಲ್ಲ. ಆಕೆ 2 ನಿಮಿಷದಲ್ಲಿ ರೆಡಿ ಆಗ್ತೀನಿ ಅಂತ ಹೇಳ್ತಾಳೆ. ಈಗ ಕಾಳಿದಾಸ್ ತಾನು ರೆಡಿಯಾಗಿ ಹೊರಗೆ ಬರ್ತಾನೆ ಮತ್ತು ರೆಂಟ್ಗೆ ಯಾರು ಬಂದಿದ್ದಾರೆ ಅಂತ ನೋಡೋಕೆ ಮೇಲೆ ಹೋಗ್ತಿರ್ತಾನೆ. ಆಗ ಅಲ್ಲಿ ಕಾನ್ಸ್ಟೇಬಲ್ ಸಿಂಗಂ ಬರ್ತಾನೆ. ಈತ, ಸರ್ ಸೇಮ್ ಪ್ಯಾಟರ್ನ್ ನಲ್ಲಿ ಇನ್ನೊಂದು ಕೊಲೆಯಾಗಿದೆ ಅಂತ ಹೇಳ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಕಾಳಿದಾಸ್ ಅಲ್ಲಿಂದ ಹೋಗ್ತಾನೆ. ಪ್ಲಾನ್ ಕ್ಯಾನ್ಸಲ್ ಆಗಿದ್ದನ್ನ ನೋಡಿ ನಿತ್ಯ ತುಂಬಾ ಬೇಜಾರಾಗ್ತಾಳೆ. ಈ ಕಡೆ ಸ್ಪಾಟ್ಗೆ ಬಂದಾಗ ಆ ಮಹಿಳೆ ಇನ್ನೂ ಬದುಕಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಆಕೆ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಡಾಕ್ಟರ್ ಆಕೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಆದ್ಮೇಲೆ ಇವರು ಆಕೆ ಜೊತೆ ಮಾತಾಡಬೇಕು ಅನ್ಕೋತಾರೆ. ಆದ್ರೆ ಆಕೆ ಮಾತಾಡೋ ಕಂಡೀಷನ್ ಅಲ್ಲಿ ಇರೋದಿಲ್ಲ. ಆದ್ರೆ ಆಕೆ ಅಚಾನಕ್ ಆಗಿ ಸತ್ತೋಗ್ತಾಳೆ. ಈ ಕಡೆ ಕಾಳಿದಾಸ್ ಮನೆಯಲ್ಲಿ ಆ ರೆಂಟ್ಗೆ ಎದ್ದ ಹುಡುಗ ಮತ್ತು ನಿತ್ಯ ಟಿವಿ ನೋಡ್ತಿರ್ತಾರೆ. ಆಗ ಇವರಿಬ್ಬರು ತುಂಬಾ ಹತ್ತಿರವಾಗ್ತಾರೆ. ಈಗ ಎಸಿಪಿ ಮತ್ತು ಕಾಳಿದಾಸ್ ಹಾಸ್ಪಿಟಲ್ ನಲ್ಲಿ ಸತ್ತ ಆ ಮಹಿಳೆಯ ಮನೆಗೆ ಸರ್ಚ್ ಮಾಡೋಕೆ ಹೋಗ್ತಾರೆ. ಇಲ್ಲಿ ಇವರಿಗೆ ಆ ಮಹಿಳೆ ಮೊಬೈಲ್ ಸಿಗುತ್ತೆ. ಆಗ ಇವರಿಗೆ ಅದರಲ್ಲಿ ಆ ಮಹಿಳೆ ತುಂಬಾ ಸಾರಿ ಕಾಲ್ ಮಾಡಿದ ನಂಬರ್ ಸಿಗುತ್ತೆ. ಅವರು ಅದನ್ನ ಟ್ರೇಸ್ ಮಾಡಿ ಅವನ ಮನೆಗೆ ಬರ್ತಾರೆ. ಇಲ್ಲಿ ಇವರು ಒಬ್ಬ ಡೆಲಿವರಿ ಪಾರ್ಟ್ನರ್ ನ ಅಲ್ಲಿ ಕಳಿಸ್ತಾರೆ. ಆತ ಡೋರ್ ಓಪನ್ ಮಾಡಿದಾಗ ಆ ಡೆಲಿವರಿ ಹುಡುಗ ಅವನ ಕೈ ಹಿಡಿದು ಹೊರಗೆ ಎಳಿತಾನೆ. ಈಗ ಪೊಲೀಸರು ಅವನನ್ನ ಹಿಡ್ಕೋತಾರೆ. ಇಲ್ಲಿ ಇವರು ಆ ವ್ಯಕ್ತಿನ ಹೊಡೆದು ಕೇಳಿದಾಗ ಆತ, ಸರ್ ನಾವು ಆ ಮಹಿಳೆಯರಿಗೆ ಹುಡುಗರನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾನೆ. ಆಗ ಕಾಳಿದಾಸ್ ಸತ್ತ ಮಹಿಳೆಯ ಫೋಟೋ ತೋರಿಸಿ, ಇದರಲ್ಲಿ ನಿನಗೆ ಯಾರು ಪರಿಚಯ ಅಂತ ಕೇಳ್ತಾನೆ. ಆಗ ಆತ, ಸರ್ ಇವರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಆದ್ರೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ರೆ ದೇವಿನಗರ್ ನಲ್ಲಿರೋ ಶಿಲ್ಪಾಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾನೆ. ಆದ್ರೆ ಈತನಿಗೆ ಶಿಲ್ಪ ಮನೆ ಎಲ್ಲಿದೆ ಅಂತ ಗೊತ್ತಿರಲ್ಲ. ಈಗ ಕಾಳಿದಾಸನ್ ಟೀಮ್ ದೇವಿನಗರ್ಗೆ ಬರ್ತಾರೆ. ಇಲ್ಲಿ ಈತನಿಗೆ ಸ್ಟಾರ್ಟಿಂಗ್ ನಲ್ಲಿ ತಾನು ಹೆಲ್ಪ್ ಮಾಡಿದ್ದ ಆಟೋ ಡ್ರೈವರ್ ಸಿಗ್ತಾನೆ. ಈತ ಕಾಳಿದಾಸ್ಗೆ, ಸರ್ ನೀವೇನು ಇಲ್ಲಿ ಅಂತ ಕೇಳ್ತಾನೆ. ಆಗ ಕಾಳಿದಾಸ್, ನಾವು ಶಿಲ್ಪ ಅನ್ನೋ ಮಹಿಳೆನ ಹುಡ್ಕೊಂಡು ಬಂದಿದ್ದೀವಿ, ಆಕೆ ಮನೆ ಎಲ್ಲಿದೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಆದ್ರೆ ಆತ, ಸರ್ ಇಲ್ಲಿ ತುಂಬಾ ಜನ ಶಿಲ್ಪ ಅನ್ನೋ ಮಹಿಳೆಯರಿದ್ದಾರೆ, ನಾನು ಪ್ರತಿಯೊಬ್ಬರ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ಯಾರು ಬೇಕು ನೋಡಿ ಅಂತ ಹೇಳ್ತಾನೆ. ಈಗ ಇವರು ಶಿಲ್ಪನ ಹುಡುಕ್ತಿದ್ದಾಗ ಅಲ್ಲಿ ತುಂಬಾ ಜನ ಮಹಿಳೆಯರು ಬಚ್ಚಿಟ್ಕೋತಿರ್ತಾರೆ. ಅದರಲ್ಲಿ ಕೆಲವರು ಆಟೋ ಏರಿ ಓಡೋಗ್ತಾರೆ. ಆದ್ರೆ ಕಾಳಿದಾಸ್ ಆಟೋನ ಫಾಲೋ ಮಾಡಿ ಹಿಡ್ಕೋತಾನೆ. ಆದ್ರೆ ಅಷ್ಟೊತ್ತಿಗೆ ಆ ಮಹಿಳೆಯರು ಆಟೋದಿಂದ ಇಳಿದಿರ್ತಾರೆ. ಕಾಳಿದಾಸ್ ಆಟೋ ಡ್ರೈವರ್ಗೆ ಅವರನ್ನ ಎಲ್ಲಿ ಇಳಿಸಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಆತ, ಸರ್ ಅವರು ದಾರಿಯಲ್ಲಿ ಇಳಿದ್ರು, ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಕಾಳಿದಾಸ್ ಅವನಿಗೆ ಹೊಡೆದಾಗ ಆತ, ಸರ್ ಇವರೆಲ್ಲರ ಹಿಂದೆ ಶಾಂತಿ ಅನ್ನೋ ಮಹಿಳೆ ಇದ್ದಾಳೆ, ಈಗ ಸದ್ಯ ಆಕೆ ಹಾಸ್ಪಿಟಲ್ ನಲ್ಲಿ ಜಾಯ್ನ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಇವರು ಈಗ ಹಾಸ್ಪಿಟಲ್ಗೆ ಶಾಂತಿನ ಹಿಡಿಯೋಕೆ ಹೋಗ್ತಾರೆ. ಆದ್ರೆ ಶಾಂತಿಗೆ ಇವರು ಬರೋದು ಮೊದಲೇ ಗೊತ್ತಾಗಿ ಆಕೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈಗ ಕಾಳಿದಾಸ್ ಸ್ಟೇಷನ್ಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾನೆ. ಏಕೆಂದ್ರೆ ಆತ ತುಂಬಾ ಟೈರ್ಡ್ ಆಗಿರ್ತಾನೆ. ರೆಸ್ಟ್ ಮಾಡಿದ ಮೇಲೆ ಕಾಳಿದಾಸ್ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಾನೆ. ಈತ ಇಲ್ಲಿ ಈ ಮಹಿಳೆಯರು ಎಲ್ಲಿಯಾದರೂ ಒಂದು ಕಡೆ ಮೀಟ್ ಆಗ್ತಿರ್ತಾರೆ. ಪಾರ್ಲರ್, ಮಾಲ್ ಅಥವಾ ಗಾರ್ಡನ್ ಇಂಥ ಜಾಗದಲ್ಲಿ ಈ ಮಹಿಳೆಯರ ಫೋಟೋ ತೋರಿಸಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಶಾಂತಿ ಯಾರಿಗೋ ಕಾಲ್ ಮಾಡಿ ಮಾತಾಡ್ತಿರ್ತಾಳೆ. ಆಗ ಯಾರೋ ಹಿಂದೆಯಿಂದ ಬಂದು ಆಕೆನ ಕೊಂದ್ಬಿಡ್ತಾರೆ. ಇದು ಪೊಲೀಸರಿಗೆ ಗೊತ್ತಾದಾಗ ಅಲ್ಲಿ ಫಾರೆನ್ಸಿಕ್ ಟೀಮ್ ಬರುತ್ತೆ. ಎಸಿಪಿಗೆ ಇಲ್ಲಿ ಶಾಂತಿ ಮೊಬೈಲ್ ಸಿಗುತ್ತೆ. ಆತ ಇದರಲ್ಲಿ ಇದ್ದ ಮೊಬೈಲ್ ನಂಬರ್ ನ ಚೆಕ್ ಮಾಡಿದಾಗ ಎಸಿಪಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಇದರಲ್ಲಿ ಕಾಳಿದಾಸ್ ವೈಫ್ ನಿತ್ಯ ನಂಬರ್ ಕೂಡ ಇರುತ್ತೆ. ಇನ್ನೊಂದು ಕಡೆ ಕಾಳಿದಾಸ್ ಒಂದು ಪಾರ್ಲರ್ಗೆ ಬಂದು ಆ ಮಹಿಳೆಯ ಫೋಟೋ ತೋರಿಸಿ ಇವರು ಇಲ್ಲಿಗೆ ಬರ್ತಿದ್ರ ಅಂತ ಕೇಳ್ತಾನೆ. ಆಗ ಪಾರ್ಲರ್ ಓನರ್, ಹೌದು ಇವರು ಇಲ್ಲಿಗೆ ಬರ್ತಿದ್ರು ಅಂತ ಸಿಸಿಟಿವಿ ಫುಟೇಜ್ ತೋರಿಸ್ತಾನೆ. ಸಿಸಿಟಿವಿ ನೋಡಿ ಕಾಳಿದಾಸ್ ಶಾಕ್ ಆಗ್ತಾನೆ. ಏಕೆಂದ್ರೆ ಅವರ ಜೊತೆ ನಿತ್ಯ ಇರ್ತಾಳೆ. ಈಗ ನಿತ್ಯನ ತೋರಿಸ್ತಾರೆ. ಈಕೆ ರೆಂಟ್ಗೆ ಇದ್ದ ಆ ಹುಡುಗನ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ. ಆಗ ಅಚಾನಕ್ ಆಗಿ ಆತ ಆಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಿತ್ಯ ಆತನಿಂದ ತಪ್ಪಿಸ್ಕೊಂಡು ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ಎಲ್ಲಾ ಡೋರ್ ಲಾಕ್ ಮಾಡ್ತಾಳೆ. ಆದ್ರೆ ಹೇಗೋ ಆತ ಒಳಗೆ ಬಂದು ಆಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಿತ್ಯ ಆತನಿಂದ ತಪ್ಪಿಸ್ಕೊತಿರ್ತಾಳೆ. ಆಗ ಅಲ್ಲಿ ಅಚಾನಕ್ ಆಗಿ ಎಸಿಪಿ ಬರ್ತಾನೆ. ಈತ ನಿತ್ಯಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ನಿತ್ಯ ಎಸಿಪಿನ ಮೇಲೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಕಾಳಿದಾಸ್ ನಿತ್ಯಗೆ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಆಕೆ ಕಾಲ್ ರಿಸೀವ್ ಮಾಡಲ್ಲ. ಆಗ ಆತ ಕೂಡ ಮನೆಗೆ ಬರ್ತಾನೆ. ಇಲ್ಲಿ ನಿತ್ಯ ಎಸಿಪಿ ಜೊತೆ ಮೇಲಿನ ರೂಮ್ಗೆ ಹೋಗಿ ಈತನೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ಆ ಹುಡುಗ ನಿತ್ಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಆ ಹುಡುಗ ನಿತ್ಯಗೆ ಬಿಟ್ರೆ ಯಾರಿಗೂ ಕಾಣ್ತಿರಲ್ಲ. ಈಗ ಇಲ್ಲಿ ಇದು ನಿತ್ಯ ಇಮ್ಯಾಜಿನೇಷನ್ ಅಂತ ಗೊತ್ತಾಗುತ್ತೆ.
ಈಗ ಎಸಿಪಿ ನಿತ್ಯ ಡಾಕ್ಟರ್ ಸುಧಾನ ಭೇಟಿ ಆಗ್ತಾನೆ. ಈಕೆ ಎಸಿಪಿಗೆ ನಿತ್ಯಗೆ ಕೆಲವು ವರ್ಷಗಳ ಹಿಂದೆ ಒಂದು ಮಗು ಹುಟ್ಟಿತ್ತು, ಆದ್ರೆ ಅದು 2 ದಿನ ಆದ್ಮೇಲೆ ಸತ್ತೋಯ್ತು. ಇದರಿಂದ ನಿತ್ಯ ಡಿಪ್ರೆಷನ್ಗೆ ಹೋದ್ಲು. ಆದ್ರೆ ಕಾಳಿದಾಸ್ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಆ ನೋವಿನಿಂದ ಹೊರಗೆ ಬಂದ. ಆದ್ರೆ ನಿತ್ಯ ಒಬ್ಬಳೇ ಮನೆಯಲ್ಲಿ ಇದ್ದಿದ್ದರಿಂದ ಆಕೆ ತನ್ನ ಮಗಳನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಕ್ಚುಲಿ ಆ ರೆಂಟ್ಗೆ ಇದ್ದ ಹುಡುಗ ಕೂಡ ನಿತ್ಯ ಇಮ್ಯಾಜಿನೇಷನ್ ಆಗಿರುತ್ತೆ. ಆಕ್ಚುಲಿ ಆಕೆ ಕಾಳಿದಾಸ್ಗೆ ಮೊದಲು ಸಿಕ್ಕಾಗ ಆತನನ್ನ ಪಪ್ಪು ಅಂತ ಕರಿತಿರ್ತಾಳೆ. ಅಂದ್ರೆ ಆಕೆ ಕಾಳಿದಾಸ್ನ ಯಂಗರ್ ಸೆಲ್ಫ್ ನ ಇಮ್ಯಾಜಿನ್ ಮಾಡಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಹೀಗೆ ನಿತ್ಯ ಒಂದು ದಿನ ಪಾರ್ಲರ್ ನಲ್ಲಿ ಆ ಮಹಿಳೆಯರ ಜೊತೆ ಮಾತಾಡ್ತಿದ್ದಾಗ ಕಾಳಿದಾಸ್ ತನಗೆ ಟೈಮ್ ಕೊಡ್ತಿಲ್ಲ ಅಂತ ಹೇಳ್ತಾಳೆ. ಆಗ ಆ ಮಹಿಳೆಯರು ಹಾಗಿದ್ರೆ ಅಫೇರ್ ಮಾಡ್ಕೋ, ಇದೆಲ್ಲ ಈಗ ಕಾಮನ್ ಅಂತ ಹೇಳ್ತಾರೆ. ಆದ್ರೆ ಇದು ಆ ಇಮ್ಯಾಜಿನರಿ ಹುಡುಗನಿಗೆ ಇಷ್ಟ ಆಗಲ್ಲ. ಆತ ನಿತ್ಯಗೆ ನೀನು ಕಾಳಿದಾಸ್ಗೆ ಮೋಸ ಮಾಡಬಾರ್ದು ಅಂತ ಹೇಳ್ತಾನೆ. ನಿತ್ಯ ತನ್ನ ಗಂಡನಿಗೆ ತುಂಬಾ ಲವ್ ಮಾಡ್ತಿರ್ತಾಳೆ. ಆ ಮಹಿಳೆಯರು ಆಕೆಗೆ ಚೀಟ್ ಮಾಡುವಂತ ಹೇಳಿದಾಗ ಆಕೆಗೆ ಅವರ ಮೇಲೆ ಕೋಪ ಬರುತ್ತೆ. ನಿತ್ಯ ಮೆಂಟಲ್ ಕಂಡೀಷನ್ ಕೂಡ ಸರಿ ಇಲ್ಲದ್ದರಿಂದ ಆಕೆ ಅವರನ್ನ ಕೊಲ್ತಿರ್ತಾಳೆ. ಇದೆಲ್ಲ ಗೊತ್ತಾಗಿ ಕಾಳಿದಾಸ್ ತಾನು ನಿತ್ಯಗೆ ಟೈಮ್ ಕೊಟ್ಟಿಲ್ಲ ಅಂತ ಆಕೆ ಮಾನಸಿಕ ಸ್ಥಿತಿ ಕೆಟ್ಟೋಯ್ತು ಅಂತ ತುಂಬಾ ಬೇಜಾರಾಗ್ತಾನೆ. ಈಗ ಕೋರ್ಟ್ ನಿತ್ಯ ಪರಿಸ್ಥಿತಿ ನೋಡಿ ಆಕೆನ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಜಾಯಿನ್ ಮಾಡ್ತಾರೆ. ಈಗ ಕಾಳಿದಾಸ್ ನಿತ್ಯನ ನೋಡ್ಕೋಬೇಕಂತ ತನ್ನ ಪೊಲೀಸ್ ಡ್ಯೂಟಿಗೆ ರಿಸೈನ್ ಮಾಡ್ತಾನೆ. ಇದೇ ಕೆಲಸ ಕಾಳಿದಾಸ್ ಮೊದಲು ಮಾಡಿದಿದ್ರೆ ನಿತ್ಯಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅನ್ಕೋತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.